ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಮಕ್ಕಳೇ, ನಿಮ್ಮೆಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಚಂದ್ರಶೇಖರ್ ಪವಾರ್. ಇವತ್ತು ನಿಮ್ಮ ಜೊತೆ ಗಣಿತದ ಪಾಠವನ್ನು ಮಾತನಾಡುವಕ್ಕೆ ಬಂದಿಲ್ಲ. ಇವತ್ತು ನಮ್ಮೆಲ್ಲರ ಜೀವನಕ್ಕೂ ಸಂಬಂಧಪಟ್ಟಿರುವ ಒಂದು ಬಹಳ ಮುಖ್ಯವಾದ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಬಂದಿದ್ದೇನೆ. ಅದೇ ನಮ್ಮ ಭಾರತ ದೇಶ, ನಮ್ಮ ಸ್ವಾತಂತ್ರ್ಯ ಮತ್ತು ನಮ್ಮ ಜವಾಬ್ದಾರಿ. ಮಕ್ಕಳೇ, ಇವತ್ತು ಆಗಸ್ಟ್ 15 ನಮ್ಮ ದೇಶಕ್ಕೆ ಅತ್ಯಂತ ಹೆಮ್ಮೆಯ ದಿನ. ಆದರೆ ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಕೇವಲ ಧ್ವಜಾರೋಹಣ ಮಾಡುವುದೇ, ಸಿಹಿ ಹಂಚಿಕೊಳ್ಳುವುದೇ, ದೇಶಭಕ್ತಿ ಗೀತೆ ಹಾಡುವುದೇ ಇಲ್ಲ. ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ತಿಳಿದುಕೊಂಡು ನಾವು ಒಳ್ಳೆಯ ನಾಗರಿಕನಾಗಲು ಸಂಕಲ್ಪ ಮಾಡುವ ದಿನವೂ ಹೌದು. ಹಾಗಾದರೆ ದೇಶವನ್ನು ಪ್ರೀತಿಸುವ ವಿದ್ಯಾರ್ಥಿ ಹೇಗಿರಬೇಕು? ಶಾಲೆಯಲ್ಲಿ ನಾವು ಹೇಗಿರಬೇಕು? ಮನೆಯಲ್ಲಿ ಹೇಗಿರಬೇಕು? ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಬೇಕು? ಮತ್ತು ವಿದ್ಯಾರ್ಥಿಯಾಗಿಯೇ ನಾವು ದೇಶಕ್ಕಾಗಿ ಏನು ಮಾಡಬಹುದು? ಇದ್ರ ಬಗ್ಗೆ ಕೆಲವು ನಿಮಿಷ ನಿಮ್ಮ ಜೊತೆ ಮಾತನಾಡೋಣ. ಪ್ರೀತಿಯ ಮಕ್ಕಳೇ, ಇವತ್ತು ನಾವು ಎಲ್ಲರೂ ತುಂಬ ಹೆಮ್ಮೆಯಿಂದ ನಮ್ಮ ಭಾರತದ ತ್ರಿವರ್ಣ ಧ್ವಜವನ್ನು ನೋಡುತ್ತಿದ್ದೇವೆ. ಆದರೆ ಈ ಧ್ವಜದ ಹಿಂದೆ ಬಹಳ ದೊಡ್ಡ ಇತಿಹಾಸ ಇದೆ. ಈ ಸ್ವಾತಂತ್ರ್ಯ ನಮಗೆ ಸುಮ್ಮನೆ ಸಿಕ್ಕಿಲ್ಲ. ಅದರ ಹಿಂದೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಇದೆ, ಅವರ ಹೋರಾಟ ಇದೆ, ಅವರ ನೋವು ಇದೆ, ಅವರ ಕನಸು ಇದೆ. ಅನೇಕರು ತಮ್ಮ ಕುಟುಂಬವನ್ನು ಬಿಟ್ಟರು, ಅನೇಕರು ಜೈಲಿಗೆ ಹೋದರು. ಅನೇಕ ಮಹಾನ್ ವ್ಯಕ್ತಿಗಳು ತಮ್ಮ ಪ್ರಾಣವನ್ನೇ ದೇಶಕ್ಕಾಗಿ ಅರ್ಪಿಸಿದರು. ಯಾಕೆ? ಮುಂದಿನ ಪೀಳಿಗೆಯ ಮಕ್ಕಳು ಸ್ವತಂತ್ರ ಭಾರತದಲ್ಲಿ ತಲೆ ಎತ್ತಿ ಬದುಕಬೇಕು ಅನ್ನುವ ಕಾರಣಕ್ಕೆ. ಇವತ್ತು ನಾವು ಸ್ವತಂತ್ರವಾಗಿ ಓದುತ್ತಿದ್ದೇವೆ, ಸ್ವತಂತ್ರವಾಗಿ ಮಾತನಾಡುತ್ತಿದ್ದೇವೆ, ನಮ್ಮ ಕನಸುಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇವೆ. ಇದರ ಹಿಂದೆ ನಮ್ಮ ಮಹನೀಯರ, ನಮ್ಮ ಸ್ವತಂತ್ರ ಹೋರಾಟಗಾರರ ತ್ಯಾಗ, ಬಲಿದಾನ ಇದೆ ಅನ್ನೋದನ್ನು ನಾವು ಯಾವತ್ತೂ ಮರೆಯಬಾರದು. ಮಕ್ಕಳೇ, ಸ್ವಾತಂತ್ರ್ಯ ಅಂದರೆ ನಮಗೆ ಇಷ್ಟ ಬಂದಂತೆ ಮಾತನಾಡುವುದಲ್ಲ. ಸ್ವಾತಂತ್ರ್ಯದ ಜೊತೆ ಜವಾಬ್ದಾರಿಯೂ ಬರುತ್ತದೆ. ನಮಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ, ಆದರೆ ಇನ್ನೊಬ್ಬರಿಗೆ ನೋವಾಗುವಂತೆ ಮಾತನಾಡಬಾರದು. ನಮಗೆ ಶಿಕ್ಷಣ ಪಡೆಯುವ ಅವಕಾಶ ಇದೆ, ಆದರೆ ಆ ಅವಕಾಶವನ್ನು ವ್ಯರ್ಥ ಮಾಡಬಾರದು. ನಮಗೆ ಮೊಬೈಲ್ ಬಳಸುವ ಸ್ವಾತಂತ್ರ್ಯ ಇದೆ, ಆದರೆ ದಿನಪೂರ್ತಿ ಮೊಬೈಲ್ನಲ್ಲಿ ಸಮಯ ಕಳೆಯುವುದು ಸ್ವಾತಂತ್ರ್ಯ ಅಲ್ಲ. ನಮಗೆ ನಮ್ಮ ಭವಿಷ್ಯವನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇದೆ, ಆದರೆ ಆ ಭವಿಷ್ಯವನ್ನು ಕಟ್ಟಲು ಇವತ್ತಿನಿಂದಲೇ ಶ್ರಮಿಸಬೇಕು. ಆದ್ದರಿಂದ ನೆನಪಿಸಿಕೊಳ್ಳಿ, ಸ್ವಾತಂತ್ರ್ಯ ಪ್ಲಸ್ ಜವಾಬ್ದಾರಿ ಇವೆರಡು ಒಂದಕ್ಕೊಂದು ಜೊತೆಯಾಗಿರ್ಬೇಕು. ಮಕ್ಕಳೇ, ದೇಶವನ್ನು ಪ್ರೀತಿಸುವುದಕ್ಕೆ ದೊಡ್ಡ ದೊಡ್ಡ ಭಾಷಣ ಮಾಡಲೇಬೇಕಂತಲ್ಲ. ಮೊದಲು ನಮ್ಮ ಶಾಲೆಯಿಂದಲೇ ಆರಂಭಿಸೋಣ. ಸಮಯಕ್ಕೆ ಶಾಲೆಗೆ ಬರುವುದು ಅದು ದೇಶಭಕ್ತಿ. ಗುರುಗಳನ್ನು ಗೌರವಿಸುವುದು ದೇಶಭಕ್ತಿನೇ. ಸ್ನೇಹಿತರನ್ನು ಗೌರವಿಸುವುದು ದೇಶಭಕ್ತಿ. ಶಾಲೆಯನ್ನು ಸ್ವಚ್ಛವಾಗಿಡುವುದು ದೇಶಭಕ್ತಿ. ನಮಗೆ ಒದಗಿಸಿರುವಂಥ ಬೆಂಚ್, ಡೆಸ್ಕ್, ಪುಸ್ತಕ, ಕುಡಿಯುವ ನೀರಿನ ವ್ಯವಸ್ಥೆ ಇವುಗಳನ್ನೆಲ್ಲ ಕಾಪಾಡುವುದು ಅದು ದೇಶಭಕ್ತಿನೇ. ಯಾಕಂದರೆ ಇದು ಸಾರ್ವಜನಿಕ ಆಸ್ತಿ, ಅಂದರೆ ನಮ್ಮದೇ ಆಸ್ತಿ. ಶಾಲೆಯ ಗೋಡೆಯ ಮೇಲೆ ಬರೆಯುವುದು, ಬೆಂಚ್ ಹಾಳು ಮಾಡುವುದು, ಕಸ ಎಸೆಯುವುದು, ನೀರನ್ನು ವ್ಯರ್ಥ ಮಾಡುವುದು ಇವು ಚಿಕ್ಕ ವಿಷಯಗಳಲ್ಲ. ದೇಶದ ಆಸ್ತಿಯನ್ನು ಕಾಪಾಡುವ ಅಭ್ಯಾಸ ಶಾಲೆಯಿಂದಲೇ ಆರಂಭ ಆಗಬೇಕು. ಮಕ್ಕಳೇ, ಒಳ್ಳೆಯ ದೇಶ ಒಳ್ಳೆಯ ಕುಟುಂಬಗಳಿಂದ ನಿರ್ಮಾಣವಾಗುತ್ತದೆ. ಮನೆಯಲ್ಲಿ ತಂದೆ ತಾಯಿಯನ್ನು ಗೌರವಿಸಿ, ಅವರು ನಿಮಗಾಗಿ ಎಷ್ಟು ಶ್ರಮಿಸುತ್ತಿದ್ದಾರೆ ಅನ್ನೋದನ್ನು ಅರಿತುಕೊಳ್ಳಿ. ಮನೆಯ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡಿ. ಊಟವನ್ನು ವ್ಯರ್ಥ ಮಾಡಬೇಡಿ, ನೀರನ್ನು ವ್ಯರ್ಥ ಮಾಡಬೇಡಿ, ವಿದ್ಯುತ್ ವ್ಯರ್ಥ ಮಾಡಬೇಡಿ. ಚಿಕ್ಕವರನ್ನು ಪ್ರೀತಿಯಿಂದ ನೋಡಿ, ಹಿರಿಯರನ್ನು ಗೌರವಿಸಿ. ಮನೆಯಲ್ಲಿ ಶಿಸ್ತು ಕಲಿತ ಮಗು ನಾಳೆ ಸಮಾಜದಲ್ಲೂ ಶಿಸ್ತಿನಿಂದ ಬದುಕುತ್ತದೆ ಅನ್ನೋದನ್ನು ಮರೆಯಬೇಡಿ. ಮಕ್ಕಳೇ, ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದ್ರೆ ಒಂದು ಬಹಳ ಮುಖ್ಯವಾದ ಗುಣ ಬೇಕು, ಅದು ಶಿಸ್ತು. ಸಮಯಕ್ಕೆ ಎದ್ದೇಳುವುದು, ಸಮಯಕ್ಕೆ ಶಾಲೆಗೆ ಬರುವುದು, ಪ್ರತಿದಿನ ಸ್ವಲ್ಪವಾದರೂ ಓದುವುದು,
ಕೆಲಸವನ್ನು ಮುಂದೂಡದೆ ಮಾಡುವುದು, ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು, ತಪ್ಪಾದಾಗ ಒಪ್ಪಿಕೊಳ್ಳುವುದು, ಮತ್ತೆ ಸರಿಯಾಗಿ ಪ್ರಯತ್ನಿಸುವುದು, ಇವೆಲ್ಲವೂ ಶಿಸ್ತಿನ ಭಾಗ. ನೀವು ಪ್ರತಿಭಾವಂತರಾಗಿರಬಹುದು, ಆದರೆ ಶಿಸ್ತು ಇಲ್ಲದಿದ್ದರೆ ಏನಾಗತ್ತೆ? ಪ್ರತಿಭೆ ಮಾತ್ರ ಸಾಕಾಗೋದಿಲ್ಲ. ಆದ್ದರಿಂದ ನಾವು ಶಿಸ್ತಿನಿಂದ ಬದುಕಬೇಕು. ಆದರೆ ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರೂ ಪ್ರತಿದಿನ ನಿಯಮಿತವಾಗಿ ಪ್ರಯತ್ನ ಮಾಡಿದರೆ ದೊಡ್ಡ ಸಾಧನೆ ಮಾಡಬಹುದು. ಮಕ್ಕಳೇ, ಇವತ್ತು ನಿಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಯೂಟ್ಯೂಬ್ ಇದೆ, AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಜಗತ್ತಿನಷ್ಟು ಮಾಹಿತಿ ನಿಮ್ಮ ಮುಂದೆ ಇದೆ. ಆದರೆ ಒಂದು ಪ್ರಶ್ನೆ, ಈ ತಂತ್ರಜ್ಞಾನ ನಮ್ಮನ್ನು ಬೆಳೆಸುತ್ತಿದೆಯಾ ಅಥವಾ ನಮ್ಮ ಸಮಯವನ್ನು ತೆಗೆದುಕೊಳ್ಳುತ್ತಿದೆಯಾ? ಇದನ್ನು ನಾವು ನಿರ್ಧರಿಸಬೇಕು. ಮೊಬೈಲ್ ನಮ್ಮನ್ನು ನಿಯಂತ್ರಿಸಬಾರದು, ನಾವು ಮೊಬೈಲನ್ನು ನಿಯಂತ್ರಿಸಬೇಕು. ಒಳ್ಳೆಯ ವಿಷಯ ಕಲಿಯಲು ಬಳಸ್ಕೊಳ್ಬೇಕು, ಸಂದೇಹ ಪರಿಹರಿಸಿಕೊಳ್ಳಲು ಇದನ್ನು ಬಳಸ್ಕೊಳ್ಬೇಕು. ಹೊಸ ಕೌಶಲ್ಯಗಳನ್ನು ಕಲಿಯಲು ನಾವು ಮೊಬೈಲ್ಗಳನ್ನು ಬಳಸ್ಕೊಳ್ಬಹುದು. ಆದರೆ ಅನಗತ್ಯವಾಗಿ ಗಂಟೆಗಟ್ಟಲೆ ಸ್ಕ್ರೀನ್ ಮುಂದೆ ಕುಳಿತುಕೊಳ್ಳುವುದು ಬೇಡ. ಯಾಕಂದರೆ ಕಳೆದ ಹಣವನ್ನು ಮತ್ತೆ ಗಳಿಸಬಹುದು, ಆದರೆ ಹೋದ ಸಮಯವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಮಕ್ಕಳೇ, ನಿಮ್ಮಲ್ಲಿ ಕೆಲವರು ಡಾಕ್ಟರ್ ಆಗಬಹುದು, ಇಂಜಿನಿಯರ್ ಆಗಬಹುದು, ಕೆಲವರು ಶಿಕ್ಷಕರಾಗಬಹುದು, ವಿಜ್ಞಾನಿಗಳಾಗಬಹುದು, ಕೆಲವರು ರೈತರು ಆಗಬಹುದು, ಕೆಲವರು ದೇಶದ ಸೈನಿಕರಾಗಬಹುದು, ಉದ್ಯಮಿಗಳಾಗಬಹುದು. ನೀವು ಯಾವ ವೃತ್ತಿಯನ್ನಾದರೂ ಆಯ್ಕೆ ಮಾಡಿಕೊಳ್ಳಿ, ಆದರೆ ಅದಕ್ಕಿಂತ ಮೊದಲು ನೀವು ಒಳ್ಳೆಯ ಮನುಷ್ಯರಾಗಬೇಕು. ದೇಶಕ್ಕೆ ಕೇವಲ ದೊಡ್ಡ ಪದವಿ ಪಡೆದ ಜನರು ಬೇಕಾಗಿಲ್ಲ. ದೇಶಕ್ಕೆ ಪ್ರಾಮಾಣಿಕ ಜನರು ಬೇಕು, ಶಿಸ್ತಿನ ಜನರು ಬೇಕು, ಜವಾಬ್ದಾರಿಯುತ ಜನರು ಬೇಕು, ಕೆಲಸ ಮಾಡುವ ಜನರು ಬೇಕು, ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳುವ ಮಾನವೀಯತೆ ಇರುವಂತ ಜನರು ಬೇಕಾಗಿದ್ದಾರೆ. ಮಕ್ಕಳೇ, ನಾನು ಇನ್ನೂ ವಿದ್ಯಾರ್ಥಿ, ನಾನು ದೇಶಕ್ಕಾಗಿ ಏನು ಮಾಡಬಹುದು ಅಂತ ನಿಮಗೆ ಅನ್ನಿಸ್ಬಹುದು. ತುಂಬ ಮಾಡಬಹುದು. ಚೆನ್ನಾಗಿ ಓದಬೇಕು, ಪ್ರಾಮಾಣಿಕರಾಗಿರಬೇಕು, ಶಾಲೆಯನ್ನು ಸ್ವಚ್ಛವಾಗಿಡಬೇಕು, ಮರಗಳನ್ನು ಕಾಪಾಡಬೇಕು, ನೀರನ್ನು ಉಳಿಸಬೇಕು, ಇನ್ನೊಬ್ಬರಿಗೆ ಸಹಾಯ ಮಾಡಿ, ತಪ್ಪು ಮಾಹಿತಿ ಹರಡಬೇಡಿ, ಜಾತಿ, ಧರ್ಮ, ಭಾಷೆ ಹೆಸರಿನಲ್ಲಿ ಯಾರನ್ನು ದ್ವೇಷಿಸಬೇಡಿ, ಯಾರನ್ನು ಚಿಕ್ಕವರಾಗಿ ನೋಡಬೇಡಿ. ಭಾರತದ ಶಕ್ತಿ ಏನು ಗೊತ್ತಾ? ನಮ್ಮ ವೈವಿಧ್ಯತೆಯಲ್ಲಿರುವ ಏಕತೆ. ನಾವು ಬೇರೆ ಬೇರೆ ಭಾಷೆ ಮಾತನಾಡಬಹುದು, ಬೇರೆ ಬೇರೆ ಸಂಸ್ಕೃತಿ ಇರಬಹುದು, ಆದರೆ ನಾವು ಎಲ್ಲರೂ ಭಾರತೀಯರು. ಮಕ್ಕಳೇ, ಒಂದು ದಿನದಲ್ಲಿ ದೊಡ್ಡ ವ್ಯಕ್ತಿಯಾಗಲು ಸಾಧ್ಯವಿಲ್ಲ, ಆದರೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಉತ್ತಮರಾಗಬಹುದು. ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳಿ, ನಿನ್ನೆಗಿಂತ ಇಂದು ನಾನು ಏನು ಹೊಸದಾಗಿ ಕಲಿತೆ? ನಿನ್ನೆಗಿಂತ ಇಂದು ನಾನು ಹೆಚ್ಚು ಶಿಸ್ತಿನಿಂದ ಇದ್ದೇನಾ? ಇಂದು ಯಾರಿಗಾದರೂ ಸಹಾಯ ಮಾಡಿನಾ? ಇಂದು ನನ್ನ ಸಮಯವನ್ನು ವ್ಯರ್ಥವಾಗಿ ಬಳಸಿದ್ದೇನಾ? ಇಂಥ ಸಣ್ಣ ಪ್ರಶ್ನೆಗಳು ನಿಮ್ಮ ಜೀವನವನ್ನು ದೊಡ್ಡ ಮಟ್ಟದಲ್ಲಿ ಬದಲಿಸಬಹುದು. ಈ ಸ್ವಾತಂತ್ರ್ಯ ದಿನಾಚರಣೆ ಎಂದು ನಾವು ಎಲ್ಲರೂ ಒಂದು ಸಂಕಲ್ಪ ಮಾಡೋಣ. ನನ್ನ ಜೊತೆ ಮನಸ್ಸಿನಲ್ಲಿ ಹೇಳಿಕೊಳ್ಳಿ, ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ, ನಾನು ನನ್ನ ತಂದೆ ತಾಯಿ ಮತ್ತು ಗುರುಗಳನ್ನು ಗೌರವಿಸುತ್ತೇನೆ, ನಾನು ನನ್ನ ಶಾಲೆಯನ್ನು ಕಾಪಾಡಿಕೊಳ್ಳುತ್ತೇನೆ, ನಾನು ನನ್ನ ಶಾಲೆಯನ್ನು ಸ್ವಚ್ಛವಾಗಿಡುತ್ತೇನೆ, ನಾನು ಸಮಯವನ್ನು ಗೌರವಿಸುತ್ತೇನೆ, ನಾನು ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯುತ್ತೇನೆ, ನಾನು ಯಾರನ್ನು ಭೇದ ಭಾವದಿಂದ ನೋಡುವುದಿಲ್ಲ, ನಾನು ಪ್ರಕೃತಿ ಮತ್ತು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುತ್ತೇನೆ, ನಾನು ಪ್ರಾಮಾಣಿಕವಾಗಿ ಬದುಕುತ್ತೇನೆ, ನಾನು ಶಿಸ್ತಿನಿಂದ ಜೀವನ ನಡೆಸುತ್ತೇನೆ ಮತ್ತು ನನ್ನ ಭಾರತ ದೇಶಕ್ಕೆ ಉಪಯುಕ್ತವಾಗುವ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗುತ್ತೇನೆ. ಇವತ್ತು ನೀವು ವಿದ್ಯಾರ್ಥಿಗಳು, ಆದರೆ ನಾಳೆ ಈ ದೇಶದ ವೈದ್ಯರು ನೀವು, ಈ ದೇಶದ ಶಿಕ್ಷಕರು ನೀವು, ಈ ದೇಶದ ವಿಜ್ಞಾನಿಗಳು, ಈ ದೇಶದ ಅಧಿಕಾರಿಗಳು, ಈ ದೇಶದ ಸೈನಿಕರು, ಈ ದೇಶದ ನಾಯಕರು ನೀವು. ಅಂದರೆ ಭಾರತದ ನಾಳೆ ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ನಿಮ್ಮನ್ನು ಚಿಕ್ಕವರು ಅಂತ ಯಾವತ್ತೂ ಅಂದ್ಕೊಳ್ಬೇಡಿ. ನಿಮ್ಮ ಒಂದು ಒಳ್ಳೆಯ ಅಭ್ಯಾಸ ಒಂದು ಕುಟುಂಬವನ್ನು ಬದಲಿಸಬಹುದು.
ನಿಮ್ಮ ಒಂದು ಒಳ್ಳೆಯ ಯೋಚನೆ ಒಂದು ಸಮಾಜವನ್ನು ಬದಲಿಸಬಹುದು. ಮತ್ತು ಒಳ್ಳೆಯ ಶಿಕ್ಷಣ ಪಡೆದ ಒಬ್ಬ ಮಗು ಒಂದು ಪೀಳಿಗೆಯನ್ನು ಬದಲಿಸಬಹುದು. ಕೊನೆಯದಾಗಿ ಒಂದು ಮಾತು, ದೇಶ ನನಗಾಗಿ ಏನು ಮಾಡಿದೆ ಎಂದು ಮಾತ್ರ ಕೇಳಬೇಡಿ, ನಾನು ನನ್ನ ದೇಶಕ್ಕಾಗಿ ಏನು ಮಾಡಬಹುದು ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ನಿಮ್ಮ ಓದು, ನಿಮ್ಮ ಶಿಸ್ತು, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಪರಿಶ್ರಮ, ನಿಮ್ಮ ಮಾನವೀಯತೆ ಇವೆಲ್ಲವೂ ದೇಶ ಸೇವೆಯೇ. ನಮ್ಮೆಲ್ಲರ ಭಾರತ ಇನ್ನಷ್ಟು ಜ್ಞಾನಂತವಾಗಲಿ, ಇನ್ನಷ್ಟು ಬಲಿಷ್ಠವಾಗಲಿ, ಇನ್ನಷ್ಟು ಸ್ವಚ್ಛವಾಗಲಿ, ಇನ್ನಷ್ಟು ಅಭಿವೃದ್ಧಿಯಾಗಲಿ ಎಂಬ ಆಶಯದೊಂದಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಚಂದ್ರಶೇಖರ್ ಪವಾರ್ ಮತ್ತೊಂದು ಒಳ್ಳೆಯ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಶಿಸ್ತಿನಿಂದಿರ್ರಿ, ತಂದೆ ತಾಯಿಯನ್ನು ಗೌರವಿಸಿ, ಗುರುಗಳನ್ನು ಗೌರವಿಸಿ ಮತ್ತು ಒಳ್ಳೆಯ ಭಾರತೀಯರಾಗಿ. ಭಾರತ್ ಮಾತಾ ಕಿ